ಸ್ಮಿತಾ ಶೆಟ್ಟಿ ಮತ್ತೆ ಕೋತ ಭದ್ರಾವತಿಯಲ್ಲಿ ಕಿತ್ತಾಟ, ಕೋಮು ಸಂಘರ್ಷದ ಬಣ್ಣ. ಪದೇ ಪದೇ ಯಾಕೆ ಹೀಗೆ? ಯಾರ ಕುಮ್ಮಕ್ಕೂ ಏನ್ ಸಮಸ್ಯೆ? ಇದು ಶಿವಮೊಗ್ಗ ಕೋತ ಸ್ಟೋರಿ. ಶಿವಮೊಗ್ಗ ಜಿಲ್ಲೆ ಮತ್ತೆ ಕೋತ ಅಂತಿದೆ. ಜಿಲ್ಲೆಯ ಭದ್ರಾವತಿಯಲ್ಲಿ ಎರಡು ಪ್ರತ್ಯೇಕ ಘಟನೆಗಳು ಆಗಿದೆ. ಎರಡೂ ಘಟನೆಗಳಲ್ಲಿ ಎರಡು ಕೋಮಿನವರು ಕಿತ್ತಾಟ ಮಾಡಿಕೊಂಡಿದ್ದಾರೆ. ಗಲಾಟೆ ಮಾಡ್ಕೊಂಡಿದ್ದಾರೆ, ಹೊಡೆದಾಟ ಬಡದಾಟ ಆಗಿದೆ, ಫೈನಲಿ ಕಲ್ಲು ತೂರಾಟ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಮೂವರಿಗೆ ಘಟನೆಯಲ್ಲಿ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇವತ್ತು ಕೂಡ ಪರಿಸ್ಥಿತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಗಲಾಟೆಯಲ್ಲಿ ರಿಜ್ವಾನ್ ಅನ್ನೋರಿಗೆ ಚಾಕು ಇರಿತ ಆಗಿದೆ. ಅರವಿಂದ್ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಗೌತಮ್ ಎಂಬ ಇಬ್ಬರಿಗೂ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಆಸ್ಪತ್ರೆ ಮುಂದೆನೂ ಎರಡೂ ಕೋಮಿನ ಮಧ್ಯದಲ್ಲಿ ಗಲಾಟೆ ಆಗಿದೆ. ಇನ್ನು ಭದ್ರಾವತಿಯಲ್ಲಿ ಹರೀಶ್, ಗೌತಮ್, ಜಹೀರ್ ನಡುವೆ ದ್ವೇಷ ಇತ್ತಂತೆ. ಅದೇ ಹಿನ್ನೆಲೆಯಲ್ಲಿ ಗಲಾಟೆ ಆಗಿದೆ. ಗೌತಮ್ ವಿರುದ್ಧ ಸ್ಟೇಟಸ್ ಹಾಕಿದ್ದಕ್ಕೆ ಜಹೀರ್ ಮೇಲೆ ಹಲ್ಲೆ ಆಗಿದೆ. ಇನ್ನೊಂದು ಪ್ರಕರಣದಲ್ಲಿ ರಿಜ್ವಾನ್ ಎಂಬಾತನಿಗೆ ಚಾಕು ಇರಿಯಲಾಗಿದೆ. ಒಟ್ಟು ಎರಡು ಪ್ರತ್ಯೇಕ ಘಟನೆಗಳಲ್ಲಿ ನಡೆದಿರೋದು. ಎರಡೂ ಘಟನೆಗಳಲ್ಲಿ ಎರಡೂ ಕೋಮಿನವರು ಕಿತ್ತಾಟವನ್ನು ಮಾಡ್ಕೊಂಡಿದ್ದಾರೆ, ಗಲಾಟೆ ಆಗಿದೆ. ಆಮೇಲೆ ಕಲ್ಲು ತೂರಾಟ ಎಲ್ಲ ಮಾಡ್ಕೊಂಡಿದ್ದಾರೆ, ಹೊಡೆದಾಟ ಬಡದಾಟ ಮಾಡಿಕೊಂಡು. ಈಗ ಗಲಾಟೆಯಲ್ಲಿ ರಿಜ್ವಾನ್ ಅನ್ನೋನಿಗೆ ಚಾಕು ಇರಿತ ಆಗಿದೆ. ಅರವಿಂದ್, ಗೌತಮ್ ಇಬ್ಬರಿಗೂ ಗಾಯ ಆಗಿದೆ. ಆಸ್ಪತ್ರೆ ಮುಂದೆನೂ ಗಲಾಟೆ ಮಾಡ್ಕೊಂಡಿದ್ದಾರೆ. ಭದ್ರಾವತಿಯಲ್ಲಿ ಹರೀಶ್, ಗೌತಮ್, ಜಹೀರ್ ನಡುವೇನೋ ದ್ವೇಷ ಇತ್ತಂತೆ. ಗೌತಮ್ ವಿರುದ್ಧ ಜಹೀರ್ ಸ್ಟೇಟಸ್ ಹಾಕಿದ್ದಕ್ಕೆ ಗಲಾಟೆ ಆಗಿರೋದು. ಮತ್ತೊಂದು ಪ್ರಕರಣದಲ್ಲಿ ರಿಜ್ವಾನ್ಗೆ ಚಾಕು ಇರಿತ ಆಗಿದೆ. ಇದೇನು ಕೋಮು ಗಲಾಟೆ ಅಲ್ಲ, ತನಿಖೆ ಮಾಡ್ತಾ ಇದ್ದೀವಿ, ಪರಿಸ್ಥಿತಿ ಏನು ಬಿಗಡಾಯಿಸಿಲ್ಲ ಅಂತ ನ್ಯೂಸ್ 18 ಕನ್ನಡಕ್ಕೆ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಬಿಗುವಿನ ವಾತಾವರಣ ಇರೋದ್ರಿಂದ ಎಲ್ಲ ಕಡೆ ಪೊಲೀಸ್ ಭದ್ರತೆಯನ್ನ ಜಾಸ್ತಿ ಮಾಡಿದ್ದಾರೆ. ಹಾಗಾದ್ರೆ ಭದ್ರಾವತಿ ಗಲಾಟೆ ಕಾರಣ ಆಗಿದ್ದು